ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತೇ ಇರುತ್ತೆ ಛತ್ರಪತಿ ಶಿವಾಜಿ ಮಹಾರಾಜ್ ಯಾರು ಅಂತ. ಅವ್ರು ಹುಟ್ಟಿದ್ದೇ ಈ ಮಹಾರಾಷ್ಟ್ರದಲ್ಲಿ. ಅದಕ್ಕೆ ಸೆಂಟ್ರಲ್ ರೈಲ್ವೆಯ ಮೇನ್ ಟರ್ಮಿನಸ್ ರೈಲ್ವೆ ಸ್ಟೇಷನ್ ಇದು. ಇದಕ್ಕೆ ಅವ್ರ ಹೆಸರನ್ನೇ ಇಟ್ಟಿದ್ದಾರೆ. ಇಡೀ ಸೆಂಟ್ರಲ್ ರೈಲ್ವೆಯ ಮೇನ್ ರೈಲ್ವೆ ಸ್ಟೇಷನ್ ಅಂದರೆ ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಸು. ಈ ಸ್ಟೇಷನ್ನ ಕೋಡು CSMT, ಅದರ ಫುಲ್ ಫಾರ್ಮ್ ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್. ಮತ್ತು ಈ ಸೆಂಟ್ರಲ್ ಡಿವಿಷನ್ಗೆ ಇದೇ ಮೇನ್ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಏನೇ ಕಂಪ್ಲೇಂಟ್ಸ್ ಇದ್ದರೂ, ಏನೇ ಇಶ್ಯೂಸ್ ಇದ್ದರೂ ನೀವು ಇಲ್ಲೇ ಬಂದು ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಎಲ್ಲ ಸಾಲ್ವ್ ಆಗೋದು ಇಲ್ಲಿಂದನೇ, ಎಲ್ಲ ರಿಸಾಲ್ವಿಂಗ್ ಎಲ್ಲ ಇಲ್ಲಿಂದನೇ ಮಾಡಿಕೊಡ್ತಾರೆ ನಿಮಗೆ. ನೋಡಿ ಇಲ್ಲೇ ಹೋಗ್ತವ್ರೆ ಶಿವಾಜಿ ಮಹಾರಾಜ್. और अगर तुम लोग नए हो तो सब्सक्राइब करो, वो जो लाल वाला बटन है उस पर फूल फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए. ಈ ರೈಲ್ವೆ ಸ್ಟೇಷನ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ನೀವು ಬಂದರೆ ತುಂಬಾ ಎಂಜಾಯ್ ಮಾಡ್ತೀರಾ ಅನ್ಕೊತೀನಿ ಈ ಸ್ಟೇಷನ್ನ. ಎಲ್ಲ ಡಿಫ್ರೆಂಟ್ ಆಗಿದೆ ಸ್ಟೇಷನ್ನು. ಇದನ್ನ ಜಸ್ಟ್ ಎಂಟ್ರೆನ್ಸ್ ಅಷ್ಟೇ, ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಮುಂಬೈಗೆ ಬಂದು ಯಾವುದೇ ರೈಲ್ವೆ ಸ್ಟೇಷನಲ್ಲಿ ನೀವು ಈಸಿಯಾಗಿ ಟಿಕೆಟ್ನ ತೊಗೋಬೇಕು ಅಂದರೆ ಎಲ್ಲ ಕಡೆ ಈ ಥರ ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಿಷಿನ್ಸ್ನ ಇಟ್ಟಿರ್ತಾರೆ. ನೀವು ಈಸಿಯಾಗಿ ಇಲ್ಲಿ ಎಲ್ಲ ಕಡೆಗೂ ಟಿಕೆಟ್ ತೊಗೋಬೋದು. ಬರೀ ಮುಂಬೈನ ಲೋಕಲ್ಸ್ಗಷ್ಟೇ ಅಲ್ಲ, ನೀವು ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೂ ಆಟೋಮೆಟಿಕ್ಕಾಗಿ ನೀವು ಇಲ್ಲೇ ಜನರಲ್ ಟಿಕೆಟ್ನ ತೊಗೋಬೋದು. ಬನ್ನಿ ತೋರಿಸ್ತೀನಿ ಹೆಂಗೆ ಜನರಲ್ ಟಿಕೆಟ್ ತೊಗೊಳ್ಳೋದು ಅಂತ. ನೋಡಿ ಇಲ್ಲೇ ಇರುತ್ತೆ ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಷಿನ್ ಅಂತ. ಇದರಲ್ಲಿ ನಾನಿವಾಗ ಯೂಸಿಂಗ್ ಮ್ಯಾಪಿಂದ ಮಾಡ್ತೀನಿ. ಈಗ ನಾವು ಹೋಗ್ಬೇಕಿರೋದು ಸ್ಯಾಂಟಾ ಕ್ರೂಸ್. ಪ್ಲೀಸ್ ಸೆಲೆಕ್ಟ್ ಯುವರ್ ಡೆಸ್ಟಿನೇಷನ್ ಸ್ಟೇಷನ್ ಅಂದರೆ ಸ್ಯಾಂಟಾ ಕ್ರೂಸ್. ಪ್ಲೀಸ್ ಸೆಲೆಕ್ಟ್ ಎನಿ ಒನ್ ವಿಯಾ. ಎರಡು ರೂಟಿಂದನೂ ಹೋಗ್ಬೋದು. ನೋಡೋಣ, ದಾದರ್ ಕಡೆಯಿಂದ ಹೋಗೋಣ ನಾವು. ಜರ್ನಿ ಡೀಟೇಲ್ಸ್, ಓಕೆ. ಶಿವಾಜಿ ಮಹಾರಾಜ್ ಟರ್ಮಿನಸ್ ಟು ಸ್ಯಾಂಟಾ ಕ್ರೂಸ್. ಪೇ ಆಪ್ಷನ್ QR ಪೇಯಿಂಗ್ ಎನಿ UPI ಆ್ಯಪ್. ನಿಮಗೆ ಆಟೋಮೆಟಿಕ್ ಸ್ಕ್ಯಾನರ್ ಡಿಸ್ಪ್ಲೇ ಆಗುತ್ತೆ. ನೀವು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಅಲ್ಲೇ ಬಂದುಬಿಡುತ್ತೆ ಅಮೌಂಟು. ಅಮೌಂಟ್ ಪೇ ಮಾಡಿದ ತಕ್ಷಣ ಟ್ರಾನ್ಸಾಕ್ಷನ್ ಕನ್ಫರ್ಮ್. ಟ್ರಾನ್ಸಾಕ್ಷನ್ ಆಗಿದ ತಕ್ಷಣವೇ ಟಿಕೆಟ್ ಕೈಗೆ ಬರುತ್ತೆ ಅಂದರೆ ಇನ್ನೂ ಸ್ಪೀಡಾಗಿ ಬಂದು ಕೆಳಗೆ ಬಿದ್ದೋಯ್ತು. ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಸ್ಟೇಷನ್ ಒಳಗಡೆ ಹೋಗೋಣ. ಇಲ್ಲಿ ಲೋಕಲ್ ಟ್ರೈನ್ಸ್ಗೆ ಸಪ್ರೇಟ್ ಇದೆ, ಮತ್ತು ಔಟ್ಸೈಡ್ ಟ್ರಾವೆಲಿಂಗ್ ಟ್ರೈನ್ಸ್ಗೆ ಸಪ್ರೇಟ್ ಇದೆ. ನೋಡಿ ಲೋಕಲ್ ಟ್ರೈನ್ಸ್ ಬಂದು ನಿಲ್ಲೋ ಜಾಗ ಇದು. ಇವಾಗ ನಾನು ಹೋಗ್ಬೇಕಿರೋದು ಟುವರ್ಡ್ಸ್ ದಾದರ್ ಅಂದರೆ ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ನಾನು ಆಪ್ಷನ್ನ ವಯ ದಾದರ್ ಅಂತ ಸೆಲೆಕ್ಟ್ ಮಾಡಿದ್ದೆ. ಆದರೆ ದಾದರ್ ರೂಟಲ್ಲಿ ಹೋದರೆ ಅಲ್ಲಿ ಇಂಟರ್ಚೇಂಜ್ ಸಿಗುತ್ತಂತೆ. ದಾದರಲ್ಲಿ ಇಳಿದುಬಿಟ್ಟು ತಿರ್ಗಾ ಬೇರೆ ಟ್ರೈನ್ ಕ್ಯಾಚಪ್ ಮಾಡಬೇಕು. ಅದಕ್ಕೆ ಇಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ, ಅದೇ ಟಿಕೆಟಲ್ಲಿ ನೀವು ಬೇರೆ ಟ್ರೈನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಅಂತ. ಈಗ ನಾನು ಹೋಗ್ಬೇಕಾಗಿರೋದು ಗೋರೆಗಾಂವ್ ಡಿವಿಯೇಷನ್ನ ಟ್ರೈನಲ್ಲಿ. ಅಲ್ಲೋದ್ರೆ ಸ್ಯಾಂಟಾ ಕ್ರೂಸ್ಗೆ ಒಂದೇ ಟ್ರೈನಲ್ಲಿ ಆರಾಮಾಗಿ ಹೋಗಿ ತಲುಪ್ಬೋದು. ಮುಂಬೈಗೆ ಬಂದು ಲೋಕಲ್ ಟ್ರೈನಲ್ಲಿ ಓಡಾಡಿಲ್ಲ ಅಂದರೆ ಹೆಂಗೆ? बोलो भैया, आप कहाँ से? यूट्यूबर हो क्या आप? हाँ यूट्यूबर हो? हाँ यूट्यूबर. कहाँ से हो आप? मैं वाशिंग से. हाँ वाशिंग अकोला. अमरावती. आंध्र प्रदेश.
हाँ? महाराष्ट्र नागपुर। नागपुर से। अच्छा, आप मैं बेंगलुरु से। बेंगलुरु। बेंगलुरु कर्नाटक से। बेंगलुरु से है भाई। कौन? ಮಂಗಳೂರಿಂದ ಮಂಗಳೂರಿಂದ ಎಲ್ಲಿ ಮಂಗಳೂರಲ್ಲಿ ನೀವು? ಕುಂದಾಪುರ. ಓಕೆ, ನಾನು ಬೆಂಗಳೂರಿಂದ, ಇವ್ರು ಮಂಗಳೂರಿಂದ. ಸರ್ ಒಂದು ಹಾಯ್ ಹೇಳಿ. अंकल थैंक यू। आप कितने साल से रह रहे हो यहाँ पे? 6-7 साल हुआ। 6-7 साल यही काम करते हो, ऑटो ड्राइवर का काम? $54। ಹಾಂ, ಓಕೆ ಅಂಕಲ್, ಥ್ಯಾಂಕ್ ಯು. ಓಕೆ, ನಾನು ಅಂಕಲ್ ಮರಾಠಿ ಲ್ಯಾಂಗ್ವೇಜಲ್ಲಿ ಮುಂಬೈ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಡಿ ಅಂತ ಕೇಳಿದೆ. ಅವ್ರು ನೋಡಿದ್ರೆ ನನಗೆ ಮರಾಠಿನೇ ಬರಲ್ಲ ಅಂತವ್ರೆ. ಅವರು ಮಧ್ಯಪ್ರದೇಶದಿಂದ ಬಂದು ಇಲ್ಲಿ ಆಟೋ ಓಡಿಸ್ತಾ ಇದ್ದಾರಂತೆ ಸುಮಾರು 6-7 ವರ್ಷದಿಂದ. ಅಲ್ಲಿಂದ ಸ್ಯಾಂಟಾಕ್ರೂಸ್ ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ ಹೆಂಗೆ ನಡ್ಕೊಂಡು ಬರೋದು ಟ್ರಾಫಿಕಲ್ಲಿ? ಅದಕ್ಕೆ ಆಟೋ ಪ್ರಿಫರ್ ಮಾಡಿದೆ. ಆಮೇಲೆ ಅಂಕಲ್ಗೆ ಎಷ್ಟಾಗುತ್ತೆ ಅಂತ ಕೇಳಿದೆ. ಅವ್ರು ಹೇಳಿದ್ರು 50ರಿಂದ 60 ರೂಪಾಯಿ ಒಳಗಡೆ ಆಗುತ್ತೆ ಅಂತ. ನಾನು ಸ್ವಲ್ಪ ಕಡಿಮೆ ಮಾಡಿ ಅಂಕಲ್, ಇರೋದು ಒಬ್ಬನೇ ಅಂತ ಅಂದೆ. ಇಲ್ಲಿ ಯಾರೇ ಆಟೋ ಡ್ರೈವರ್ಸ್ ಹತ್ರ ಹೋಗ್ಬಿಟ್ಟು ನೀವು ಎಲ್ಲಿಗೆ ಬರ್ತೀರಾ, ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಕೇಳಿ, ಅವರು ಎಲ್ಲಿಗೆ ಬರ್ತೀನಿ ಅಂತ ಹೇಳಿದಾಗೆಲ್ಲ ಎಲ್ಲದಕ್ಕೂ ಬರೋಕ್ಕೆ ರೆಡಿ ಇರ್ತಾರೆ. ಮತ್ತು ಇನ್ನೊಂದು ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದರೆ, ನಾವು ಕಡಿಮೆ ಮಾಡಿ ಅಂದರೆ ಅವರು ಹೇಳೋದು ಒಂದೇ ಮಾತು. ಅವ್ರು ಜಸ್ಟ್ ಹೇಳೋದೇನೆಂದರೆ, ನಾನು ಮೀಟರ್ ಹಾಕ್ತೀನಿ, ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಪೇ ಮಾಡಿಕೊಡಿ ಅಂದ್ಬಿಟ್ಟು. ನಾನು ಬೇಡ ಅಂದ್ರೂ ಅವ್ರು ಕೇಳಲ್ಲ. ಅವ್ರು ಏನಿದ್ರು ಮೀಟರ್ ಹಾಕ್ತಾರೆ, ಗಾಡಿ ಓಡಿಸ್ತಾ ಇರ್ತಾರೆ. ನೋಡಿ, ಇದೇ ಜುಹು ಬೀಚ್ನ ಮೈನ್ ಎಂಟ್ರೆನ್ಸ್. ಇಲ್ಲಿ ಐ ಲವ್ ಮುಂಬೈ ಪೊಲೀಸ್ ಅಂತ ಹಾಕಿದ್ದಾರೆ. ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಬ್ಯೂಟಿಫುಲ್ ಎಂಟ್ರಿ. ಇಲ್ಲೆಲ್ಲ ಫೋಟೋ ತೆಗೆಸ್ಕೋಬೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಂತೂ ಫೋಟೋ ತೆಗೆಸ್ಕೊಳ್ಳಲ್ಲ. ನನ್ನ ಫೋಟೋನ ಯಾರು ನೋಡ್ತಾರೆ? ಇಲ್ಲಿರೋ ಜನಕ್ಕಂತೂ ಮುಂಬೈಯಲ್ಲಿ ತುಂಬಾ ಆಪ್ಷನ್ ಸಿಗುತ್ತೆ. ಅವ್ರಿಗೆ ತಿನ್ನೋದಕ್ಕೆ ಒಳ್ಳೆ ಸ್ಟ್ರೀಟ್ ಫುಡ್ ಸಿಗುತ್ತೆ. ಎಂಜಾಯ್ ಮಾಡೋಕ್ಕೆ ಎಷ್ಟೊಂದು ಬೀಚ್ಗಳಿದೆ. ಬೀಚೆಲ್ಲ ಫ್ರೀಯಾಗಿರುತ್ತೆ ಯಾವಾಗಲೂ. ಅಂದರೆ ಮೇನ್ ಬೀಚಸ್ ಏನೇನಿರುತ್ತಲ್ಲ ಅದು ಮಾತ್ರ ಯಾವಾಗಲೂ ಸ್ವಲ್ಪ ರಶ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಮುಂಬೈ ಸಿಟಿ ಆಲ್ಮೋಸ್ಟ್ ಫ್ರೀಯಾಗೇ ಇರುತ್ತೆ. ಆದರೆ ಹೊರಗಡೆಯಿಂದ ಬಂದವ್ರಿಗೆ ಮುಂಬೈಯಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇಲ್ಲಿರೋದಕ್ಕೆ ಮಾತ್ರ ಸ್ಟೇಗೆ ಮಾತ್ರ ತುಂಬಾ ಖರ್ಚಾಗುತ್ತೆ. ಮುಂಬೈ ಸಿಟಿ ಉಳ್ಕೊಳ್ಳೋದಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವು. ಊಟ ತಿಂಡಿಲೆಲ್ಲ ಆರಾಮಾಗಿ ಅಡ್ಜಸ್ಟ್ ಮಾಡಿ ದುಡ್ಡೆಲ್ಲ ಉಳಿಸ್ಬೋದು ಅನ್ನೋದಕ್ಕಿಂತ ಅಫೋರ್ಡಬಲ್ ಪ್ರೈಸಲ್ಲಿ, ಅಂದರೆ ನಮಗೆ ಕೈಲಾಗೋ ಮಟ್ಟಿಗೆ ನಮ್ಮ ದುಡ್ಡು ಬಜೆಟ್ ಎಷ್ಟು ಮೇಂಟೈನ್ ಮಾಡ್ತೀವಲ್ವ ಅಷ್ಟು ಸೇವಿಂಗ್ಸ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನು ಉಳ್ಕೋತೀನಿ ಅದಕ್ಕೆ ಇದಕ್ಕೆ ಅಂದರೆ ಹಾಸ್ಟೆಲ್ಸ್ಗೆ, ರೂಮ್ಸ್ಗೆ ಸಿಕ್ಕಾಬಟ್ಟೆ ಖರ್ಚಾಗುತ್ತೆ. ಈ ಜುಹು ಬೀಚ್ನ ಸ್ಪೆಷಾಲಿಟಿ ಏನು ಗೊತ್ತಾ? ಈ ಜುಹು ಬೀಚಲ್ಲೇ ಸಮುದ್ರದಲ್ಲಿ ಸ್ಕ್ರೀನ್ ಹಾಕಿದ್ದಾರೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ? CSMT ರೈಲ್ವೆ ಸ್ಟೇಷನ್ ಬರ್ತಾ ಇದೆ, ಐ ಲವ್ ಮುಂಬೈ ಅಂತ. ಗುರು, ಸಮುದ್ರದ ಮಧ್ಯ ಆಲ್ಮೋಸ್ಟ್ ಅಂದರೆ ಸುಮಾರು 1 ಕಿಲೋಮೀಟರ್ಗಿಂತ ದೂರ ಇದೆ ಗುರು ಆ ಸ್ಕ್ರೀನು. ದೊಡ್ಡ ಶಿಪ್ ಮೇಲೆ ಆ ಸ್ಕ್ರೀನ್ನ ಪ್ಲೇಸ್ ಮಾಡಿ ಅಲ್ಲಿ ಐ ಲವ್ ಮುಂಬೈ ಅಂದ್ಬಿಟ್ಟು ಟೆಕ್ನಿಕಲಲ್ಲಿ ಅವ್ರಿಗೇನೇನು ಬೇಕು ಎಲ್ಲ ಮುಂಬೈನ ಟೂರಿಸಮ್ನ ಅಲ್ಲಿ ತೋರಿಸ್ಕೊಂಡು ಬರ್ತಾರೆ ಎಲ್ರಿಗೂ. ಅಲ್ಲಿ ಡಿಸ್ಪ್ಲೇ ಮಾಡೋದ್ರಿಂದ ಇಲ್ಲಿನ ಜನಕ್ಕೆ ಒಂಥರ ಎಂಟರ್ಟೈನ್ಮೆಂಟು. ನೋಡಿ, ಇಲ್ಲಿ ನೀವು ಎಷ್ಟೊಂದು ಚಾಪೆಗಳನ್ನ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಚಾಪೆ ಮೇಲೆ ಕೂತ್ಕೊಂಡು ಎಲ್ಲ ಊಟ ಮಾಡ್ತಾ ಇದ್ದಾರೆ. ಈ ಚಾಪೆ ಎಲ್ಲ ಇಲ್ಲಿ ಏನು ಫುಡ್ ಶಾಪ್ಸ್ ಇದೆಯಲ್ಲ, ಈ ಅಂಗಡಿಯವರೇ ಎಲ್ಲ ಪ್ರೊವೈಡ್ ಮಾಡ್ತಾರಂತೆ ಇಲ್ಲಿ. ಅಂದರೆ ಬರೀ ಕೂತ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ ಮಾತ್ರ. ಸುಮ್ಮನೆ ಹೋಗ್ಬಿಟ್ಟು ಮ್ಯಾಟ್ ಮೇಲೆ ಕೂತ್ಕೊತೀನಿ ಅಂದರೆ ಅವ್ರು ಕೇಳಲ್ಲ. ಸಿ ಹಾಯ್. ये किसका चैनल भाई? हाँ, किसका है? क्या किसका है? चैनल किसका है?
मेरा चैनल है। क्या नाम है? मेरा नाम एम विजय है। एम विजय है ना? हाँ, मैं कन्नड़ पे ब्लॉग करता हूँ। हाँ? हाँ, क्या नाम है उसका? वही चैनल है मेरा नाम, मेरा चैनल एम विजय। पता है कन्नड़ा तुमको? कर्नाटक पता है? कर्नाटक पता है? बेंगलोर पता नहीं है? देखे हो? रॉकी भाई पता है? हमारा लड़का है बेंगलोर से, कर्नाटक से है। ನೋಡ್ರಿ ಕರ್ನಾಟಕ ಗೊತ್ತಿಲ್ವಂತೆ, ಬೆಂಗಳೂರು ಗೊತ್ತಿಲ್ವಂತೆ. ರಾಕಿ ಬಾಯ್ ಗೊತ್ತಾ ಅಂದರೆ ಟಕ್ ಅಂತ ಹೂ ಅಂದ್ಬಿಟ್ಟ. ಶ್ರೀರಾಮ್ ಪಾವ್ ಭಾಜಿ. बोलो साहब, श्री राम स्पेशल पाव भाजी। अरे वाह, मैं तो इसमें दिख रहा हूँ। हाँ भैया, श्री राम स्पेशल पाव। एक पाव भाजी। एक पाव भाजी बनाओ स्पेशल साहब का। 2 हो गया। ये देखिए अपना कारीगर बना रहा है। कौन सा चैनल है आपका भाई? मैं मेरा हाँ? कन्नड़ पे व्लॉग करता हूँ. एम विजय है मेरा चैनल. एम विजय. हाँ भैया बताइए, नॉर्मल पाव भाजी से आपका पाव भाजी कैसे स्पेशल है? नॉर्मली पाव भाजी हमारा स्पेशल है, और भी है डबल बटर स्पेशल, कड़ा पाव भाजी, चीज़ पाव भाजी, पनीर पाव भाजी, सब अलग अलग है। सबका टेस्ट अलग अलग है। सबको पता है कि आपके जुहू बीच के पाव भाजी बहुत फेमस है. श्री राम पाव भाजी अमूल बटर यूज होता है हमारे पास। पाव में भी बटर, अमूल बटर, और उधर भी अमूल बटर। हर चीज़ में अमूल बटर यूज होता है। अमूल बटर मतलब अमूल बटर फर्स्ट बोले तो- क्वालिटी, या। ग्रेट क्वालिटी. अच्छा क्वालिटी। हाँ हाँ ओके भैया, थैंक यू. हाँ भाई। ಹುಡುಗನಿಗೆ ತಿನ್ನೋದಕ್ಕೆ ಫುಲ್ ಇಂಟ್ರೆಸ್ಟು. तेज हो रहा है. ನೀವು ಏನಾದರೂ ಈ ಜುಹು ಬೀಚ್ ಕಡೆ ಬಂದರೆ ಈ ಶ್ರೀರಾಮ್ನ ಪಾವ್ ಭಾಜಿ ಟ್ರೈ ಮಾಡಲೇಬೇಕು. ಅವ್ರು ಹೇಳ್ದಂಗೆ ಸ್ಪೆಷಲ್ ಇದೆ ಟೇಸ್ಟು. ಅದು ಹೆಂಗೆ ಸ್ಪೆಷಲ್ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ಬೀಚ್ ಕಡೆ ಬಂದರೆ ಈ ಪಾವ್ ಭಾಜಿನ ಮಿಸ್ ಮಾಡದೆ ಟೇಸ್ಟ್ ಮಾಡಿ. पूरा बीट लेना ऊपर से घासना है हल्का. ಈ ಫುಡ್ ಕೋರ್ಟಲ್ಲಂತೂ ಎಲ್ಲ ಡಿವೈಡ್ ಮಾಡ್ಬಿಡ್ತಾರೆ ಅವ್ರ ಕೆಲಸಗಳನ್ನ ನೋಡಿ. ಇಲ್ಲಿ ದೋಸೆ ಮಾಡೋದೇ ಬೇರೆ ಇರ್ತಾರೆ, ಸಪ್ಲೈ ಮಾಡೋಕ್ಕೆ ಬೇರೆ ಇರ್ತಾರೆ, ಮತ್ತು ಪೊಟೆಟೊ ಟ್ವಿಸ್ಟರ್ನ ರೆಡಿ ಮಾಡೋದಕ್ಕೆ ಬೇರೆ. ಮಾಡಿ ಮಾಡೋ ಎಲ್ಲ ಫುಡ್ನ ಸಪ್ಲೈ ಆದಮೇಲೆ ಎಲ್ಲ ಕ್ಲೀನಿಂಗ್ ಎಲ್ಲ ಅಲ್ಲಿ ನಡೆಯುತ್ತೆ. ಎಲ್ಲ ಸಪ್ರೇಟ್ ಅಲ್ಲಿ ಮಾಡ್ಕೊಳ್ತಾರೆ ಎಲ್ಲ. ಇಲ್ಲ ಆಂಟಿ, ಕನ್ನಡ. ನೀವು ತಮಿಳ್ನಾಡಿಂದ? ಆಂಟಿ ತಮಿಳ್ನಾಡಿಂದ, ಆದರೆ ಕೆಲಸ ಮಾಡ್ತಾ ಇರೋದು ಮುಂಬೈನ ಜುಹು ಬೀಚ್ನಲ್ಲಿ. ಇಲ್ಲಿ ಎಷ್ಟು ಸೆಕೆ ಇದೆ ಅಂದರೆ ಒಂದು ಪ್ಲೇಟ್ ಪಾವ್ ಭಾಜಿ ತಿನ್ನೋಷ್ಟರಲ್ಲಿ 1 ಲೀಟ್ರು ನೀರು ಖಾಲಿ ಮಾಡಿಬಿಟ್ಟೆ.
ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು. ನಮಸ್ಕಾರಗಳು. ಮುಂಬೈಗೆ ಬಂದರೆ ಮುಂಬೈಗೆ ಬಂದೆ ಜುಹು ಬೀಚ್ಗೆ ಬನ್ನಿ. ओके थैंक यू श्री राम का भी तो लो भाई. जय श्री राम. ನೋಡಿ ಅವ್ರ ಬ್ರ್ಯಾಂಡ್ ಅವರು ಪ್ರಮೋಟ್ ಮಾಡ್ತಿದ್ದಾರೆ. My brand श्री राम पाव भाजी. ಓಕೆ ಥ್ಯಾಂಕ್ ಯು ಭಯ್ಯ. I am famous. ನೋಡ್ರಿ ಅವ್ರ ಬ್ರ್ಯಾಂಡು ಶ್ರೀರಾಮ್ನ ಅವರೇ ಪ್ರಮೋಟ್ ಮಾಡ್ಕೋತವ್ರೆ. ಬರೀ ಪಾವ್ ಭಾಜಿ ಮಾತ್ರ ಅಲ್ಲ, ಇಲ್ಲಿ ಎಷ್ಟೊಂದು ಸ್ಟ್ರೀಟ್ ಫುಡ್ ಸಿಗುತ್ತೆ ಎಲ್ಲ ಕಡೆ. ಅಯ್ಯೋ ಇಲ್ಲೇನಾದ್ರು ಬಂದ್ಬಿಟ್ರೆ ಕ್ಯಾಮ್ರಾ ನೋಡಿಬಿಟ್ಟು ಎಲ್ಲ ಹೇಳ್ದೆ ಅವ್ರ ಅಂಗಡಿಗೆ ಎಳ್ದಾಕೊಂಡ್ಬಿಡ್ತಾರೆ ಎಲ್ಲ. ಎಲ್ಲ ಥರದ ಸ್ಟ್ರೀಟ್ ಫುಡ್ ಸಿಗುತ್ತೆ ಗುರು ಈ ಒಂದು ಜಾಗದಲ್ಲಿ. ಅನ್ನ ಯಾವುದು ಸರಿಯಾಗಿರೋ ನಾಯಿ ನಿಂತ್ಕೊಂಡೆ ಬಂದ್ಬಿಟ್ಟವ್ರೆ ಬೀಚ್ಗೆ. ಮುಂಬೈನ ಪ್ರತಿ ಮೂಲೆಯಲ್ಲೂ ಪೊಲೀಸ್ ಅವರು ಇರ್ತಾರೆ. ಇಲ್ಲಿ ಯಾವಾಗಲೂ ಸೆಕ್ಯೂರಿಟಿ ಆಲ್ಮೋಸ್ಟ್ ಟೈಟಾಗೇ ಇರುತ್ತೆ. ಆವಾಗಿಂದ ನೋಡ್ತಾನೆ ಇದ್ದೀನಿ ಎಲ್ಲ ಕಡೆ ಪೊಲೀಸ್ ಅವರು ಇದ್ದೇ ಇದ್ದಾರೆ ಇಲ್ಲಿ. ಹಾಯ್ ಬೋಲೋ कैमरा में, हाय बोलो जल्दी ना कल सुबह पनवेल क्यों डर गए क्या? या भैया बोल भैया. हाय बोलो कैमरा पे, हाय बोलो. बोल भैया. ಅಬ್ಬು ಆವಾಗಲೇ ಬೀಚ್ ಒಳಗಡೆ ಬರಬೇಕಾದ್ರೆ ಇಲ್ಲಿ ಯಾರು ಫೋಟೋ ತೆಗೆಸ್ಕೋತಾರೆ ಅಂತ ಅಂದಿದ್ದೆ. ಆದರೆ ಬೆಂಗಳೂರಿಂದ 1000 ಕಿಲೋಮೀಟ್ರ್ ದೂರ ಇರೋ ಈ ಮುಂಬೈಗೆ ಬಂದು ಇಷ್ಟು ಚೆನ್ನಾಗಿರೋ ಲೊಕೇಶನಲ್ಲಿ ಫೋಟೋ ತೊಗೊಂಡಿಲ್ಲ ಅಂದರೆ ಹೇಗೆ? ನಾನು ಒಂದು ತೊಗೊಂಡ್ಬಿಟ್ಟೆ. ಬನ್ನಿ ಹಂಗೆ CSMT ಕಡೆ ಹೋಗೋಣ ತಿರ್ಗಾ. ₹23 ಮಿನಿಮಮ್ ಚಾರ್ಜಸ್ ಆಗಿರುತ್ತೆ. ಮೀಟ್ರ್ ಹಾಕಿದ ತಕ್ಷಣವೇ ₹23 ತೋರಿಸುತ್ತೆ. ನೋಡಿ ನೀವು ಅಲ್ಲೇನು ನೋಡ್ತಾ ಇದ್ದೀರಲ್ಲ, ಅದು ಗೌರಿ ಖಾನ್ ಡಿಸೈನ್ಸು. ಶಾರುಖ್ ಖಾನ್ನ ಧರ್ಮಪತ್ನಿ ಗೌರಿ ಖಾನ್ ಅವರ ಆಫೀಸ್ ಅದು ಎಲ್ಲ ಇದೆ. ಬಾಂದ್ರಾ ವೆಸ್ಟ್ ಲೊಕ್ಯಾಲಿಟಿ ಸೈಡಲ್ಲಿ ತುಂಬ ಜನ ಸೂಪರ್ ಸ್ಟಾರ್ಸ್ ಮನೆ ಇದೆ. ಆ ರೋಡಲ್ಲಿ ಏನಾದರೂ ಒಂದು ಸಲ ಹೋದರೆ ಎಲ್ಲರೂ ಮನೇನ ತೋರಿಸ್ತಾ ಹೋಗ್ತೀನಿ. ಮತ್ತದೇ ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಷಿನ್ ಹತ್ರ ಬಂದಿದ್ದೀನಿ. ತಿರ್ಗಾ ವಾಪಸ್ಸು CSMTಗೆ ಬುಕ್ ಮಾಡ್ತಾಯಿದ್ದೀನಿ. ಫಾಸ್ಟ್ ಟಿಕೆಟ್ ಶಿವಾಜಿ ಮಹಾರಾಜ್ ಟರ್ಮಿನಸ್ ಜರ್ನಿ ಇದು UPI. ₹17 ಕಿಲೋಮೀಟ್ರಿಗೆ ಬರೀ ₹10 ಅಷ್ಟೇ ಟಿಕೆಟು. ಅಂದರೆ ಕಿಲೋಮೀಟ್ರಿಗೆ ₹1 ಲೆಕ್ಕ ಬಂದಿಲ್ಲ. ಇವಾಗೆಲ್ಲ ಓಕೆ, ಎಲ್ಲ ಕೌಂಟರ್ ಖಾಲಿ ಇದೆ. ಆದರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಅಂದರೆ ಒಂದು 8:30, ಸಾಯಂಕಾಲ ಅಲ್ಲ ರಾತ್ರಿನೇ ಒಂದು 8:30 9 ಗಂಟೆವರೆಗೂ ನಿಮಗೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆವಾಗಂತೂ ಟಿಕೆಟ್ ತೊಗೊಳಕ್ಕೆ ತುಂಬ ಹೊತ್ತು ಲೈನಲ್ಲಿ ನಿಲ್ಲಬೇಕು. ನೋಡ್ತಾ ಇದ್ದಂಗೆ ಟಿಕೆಟ್ ಬಂದ್ಬಿಡ್ತು. ನೋಡಿ ಇಲ್ಲಿದೆ ಸಾಂಟಾ ಕ್ರೂಸ್ ಟು ಸಿ ಶಿವಾಜಿ ಮಹಾರಾಜ್ ಟರ್ಮಿನಸ್. ಎಷ್ಟು ಇಲ್ಲಿ 18 ಕಿಲೋಮೀಟ್ರ್ ತೋರಿಸ್ತಾ ಇದೆ, ಬರಬೇಕಾದ್ರೆ 17 ಕಿಲೋಮೀಟ್ರ್ ಇತ್ತು. ಟ್ರೈನ್ ಟಿಕೆಟ್ ಇವಾಗ ₹10 ಆಯಿತು. ಪ್ಲ್ಯಾಟ್ಫಾರ್ಮ್ ಇಲ್ಲೇ ಹೋಗೋ ಪ್ಲ್ಯಾಟ್ಫಾರ್ಮ್ಗೆ. ಮುಂಬೈ ಲೋಕಲ್ನ ಟ್ರೈನ್ ಒಳಗಡೆ ಹೇಗಿರುತ್ತೆ ಹೀಗಿರುತ್ತೆ.
ಸಿಸ್ಟಮ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಫ್ಯಾನ್ಸು ಮತ್ತು ಈ ಹ್ಯಾಂಗರ್ಸ್ ನೋಡಿ, ಈ ಹ್ಯಾಂಗರ್ಸು, ಲೈಟ್ಸು. ಮತ್ತು ಮುಂಬೈ ಲೋಕಲಲ್ಲಿ ಬರೀ ನಿಮಗೆ ಈ ಥರ ಟ್ರೈನ್ ಅಷ್ಟೇ ಅಲ್ಲ, ಎ ಸಿ ಕೂಡ ಸಿಗುತ್ತೆ ನಿಮಗೆ. ಆದರೆ ಎ ಸಿನಲ್ಲಿ ಇದಕ್ಕಿಂತ ಸ್ವಲ್ಪ ಟಿಕೆಟ್ ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಇವಾಗ ಟೈಮ್ ಆಗ್ತಾ ಇದೆ ಮಧ್ಯರಾತ್ರಿ 12:30. ಇವಾಗ ಜನ ಓಡಾಡೋರು ಓಡಾಡ್ತಾ ಇದ್ದಾರೆ. ಪೊಲೀಸ್ ಅಂತೂ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇದೆ ಅನಿಸುತ್ತೆ. ಈ ರೈಲ್ವೆ ಸ್ಟೇಷನ್ನ ಡಿಸೈನ್ ನೋಡೋಕ್ಕೆ ಚೆಂದ, ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ ಇದಂತೂ. ಎಲ್ಲ ಹೊರಗಡೆ ಅಲ್ಲಲ್ಲೇ ಮಲಗಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಾರ್ ಪಾರ್ಕಿಂಗು. ಇದು ಎರಡಕ್ಕೂ ಇದು ಒಂದು ಪ್ರೈವೇಟ್ ಗಾಡಿಗಳು ನಿಲ್ಸೋದಕ್ಕೂ ಜಾಗ ಸಿಗುತ್ತೆ, ಮತ್ತು ಟ್ಯಾಕ್ಸೀಸ್ ಅವ್ರು ಏನಾದರೂ ಬಂದು ವೆಯ್ಟಿಂಗ್ ಮಾಡಬೇಕು ಅಂದರೆ ಪ್ಯಾಸೆಂಜರ್ಸ್ಗೆ ಅಲ್ಲಿ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ 4 ಮೂಲೆಗೂ ಪಾರ್ಕಿಂಗ್ ಇದೆ ಈ ರೈಲ್ವೆ ಸ್ಟೇಷನ್ಗೆ. ನಮ್ಮ ಬೆಂಗಳೂರಿಂದ ಸುಮಾರು 1000 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮುಂಬೈ ಸಿಟಿಗೆ ಬಂದಾಗ ಏನೋ ಒಂಥರ ಖುಷಿ. ಈಗ ನಾನು ರೈಲ್ವೆ ಸ್ಟೇಷನ್ನ ಹೊರಗಡೆ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿದೆ ರೈಲ್ವೆ ಸ್ಟೇಷನ್ನು. ಈಗ ಸುಮ್ಮನೆ ಈ ರೋಡನ್ನ ನೋಡ್ಕೊಳ್ಳಿ ಒಂದ್ಸಲ. ಇಲ್ಲೆಲ್ಲ ಅಂಗಡಿಗಳಿದೆ. ಈ ರೋಡನ್ನ ಇವಾಗ ಸುಮ್ಮನೆ ಒಂದ್ಸಲ ನೋಡ್ಕೊಳ್ಳಿ. ಇವಾಗ ರಾತ್ರಿ 1 ಗಂಟೆ ಆಗ್ತಾಯಿದೆ. ಇವಾಗ ಇಷ್ಟು ಫ್ರೀ ಇದೆ ಅಲ್ವಾ, ನಾಳೆ ಬೆಳಗ್ಗೆ ವೀಡಿಯೋ ಹಾಕ್ತೀನಿ. ಅದರಲ್ಲಿ ಯಾವ ಥರ ಬ್ಯುಸಿ ಇರುತ್ತೆ ಅಂತ ನೋಡಿ. ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಕಂಟೆಂಟ್ ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. टाटा बाय बाय, टाटा बाय बाय फ्रॉम मुंबई। अगर तुम्हें वीडियो पसंद आई तो लाइक मारो यार। मुझे नहीं पता, मुझे 2 मिलियन लाइक्स चाहिए, कैसे ना कैसे करके मुझे चाहिए।